ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನೋಡೋಣ ಕಟ್. ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ನೋಡೋಣ ವೇವ್ ಆಪ್ಟಿಕ್ಸ್ನಲ್ಲಿ ಏನೆಲ್ಲ ಸ್ಟಡಿ ಮಾಡಬೇಕು, ಆ್ಯನ್ಯುವಲ್ ಎಕ್ಸಾಮಿನೇಷನ್ ಯಾವ ರೀತಿ ಪ್ರಿಪ್ರೇಷನ್ ಮಾಡಬೇಕನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಕ್ಕೆ ಹೋಗ್ತಾ ಇದ್ದಾನೆ. ಓಕೆ, ಒಟ್ಟಾಗಿ ಪರ್ಟಿಕ್ಯುಲರ್ಲಿ ನಾನು ಈ ಒಂದು ಚಾಪ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಓಕೆ, ವೇವ್ ಆಪ್ಟಿಕ್ಸ್ ಬಗ್ಗೆ ಹೇಳಬೇಕು ಅಂದರೆ ಟೋಟಲಿ ಇಟ್ ಕ್ಯಾರೀಸ್ 7 ಮಾರ್ಕ್ಸ್. MCQ ಒಂದು ಕ್ವಶನ್ ಬರುತ್ತೆ, ಫಿಲ್ ಇನ್ ದ ಬ್ಯಾಂಕ್ ಒಂದು ಕ್ವಶನ್ ಇದೆ, ಆಮೇಲೆ 5 ಮಾರ್ಕ್ಸ್ ಇಲ್ಲಿ ಸ್ಪ್ಲಿಟ್ ಅಪ್ ಕ್ವಶನ್ಸ್ ಇರ್ತವೆ. ನೋಡಿ, ಆ್ಯಸ್ ಪರ್ ದ ವೇಟೇಜ್ ಇನ್ನು ಹೇಳ್ತಾ ಇದ್ದೀನಿ, ಏನು ಬ್ಲೂ ಪ್ರಿಂಟ್ ಏನಿದೆ ನೋಡಿ, ಅದಕ್ಕೆ ನಾವು ರೆಫರೆನ್ಸ್ ಅಂತ ಕರಿತೀವಿ. ಅದು ರೆಫರೆನ್ಸ್ ಬ್ಲೂ ಪ್ರಿಂಟ್ ಹಿಂಗೆ ಬರಬೇಕಂತೇನಿಲ್ಲ. ಯಾರು ಕ್ವಶನ್ ಪೇಪರ್ ಸೆಟ್ ಮಾಡ್ತಾರೆ ಅದನ್ನು ಜಸ್ಟ್ ಫಾರ್ ರೆಫರೆನ್ಸ್ ನಮ್ಮೆಲ್ಲರಿಗೂ ಸಹ ಒಂದು ರೆಫರೆನ್ಸ್ ಅನ್ಕೊಳ್ಳಿ. ಯಾಕಂದರೆ ಪ್ರತಿಯೊಂದು ಕ್ವಶನ್ ಪೇಪರ್ ಮಾಡಿದಾಗ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೋ ಅವರಿಗೆ ಒಂದು ಅಧಿಕಾರ ಇರುತ್ತೆ. ದೇ ಕ್ಯಾನ್ ಸೆಟ್ ದ ಓನ್ ಪೇಪರ್. ಕಂಡೀಷನ್ಸ್ ಏನು ಅಂತಂದರೆ, ವೇವ್ ಆಪ್ಟಿಕ್ಸಿಂದ 7 ಮಾರ್ಕ್ಸ್ ಬರಬೇಕು ಅಂತಂದರೆ 8 ಬರ್ಬೋದು ಅಥವಾ 6 ಬರ್ಬೋದು. ಓಕೆ, ಅಥವಾ ಅಂದರೆ 1 ಮಾರ್ಕ್ಸ್ ವೇರಿ ಆಗ್ಬೋದು, 8 ಮಾರ್ಕ್ಸಿಗೆ ಬರ್ಬೋದು ಅಥವಾ 6 ಮಾರ್ಕ್ಸಿಗೆ ಬರ್ಬೋದು. ಒಟ್ಟಾಗಿ ಟೋಟಲ್ ಪೂರ್ತಿ ಕ್ವಶನ್ ಪೇಪರ್ನಲ್ಲಿ ಕೌಂಟ್ ಮಾಡಿದಾಗ 115 ಅಂಕಗಳು ಬರಬೇಕು. ಓಕೆ, ಸೊ ಒಂದು ಮಾರ್ಕ್ಸ್ ವೇರಿ ಆಗುವಂಥ ಸಾಧ್ಯತೆಯೇ ಇರುತ್ತೆ. ಓಕೆ, ಸೊ ಸ್ಪೆಷಲಿ ನಾನು ಈ ಒಂದು 5 ಮಾರ್ಕ್ಸ್ ಸ್ಪ್ಲಿಟ್ ಅಪ್ ಕ್ವಶನ್ ನೋಡಿದಾಗ, ಒಂದು ವೇಳೆ ಈಗ ನೋಡಿ, ಆ್ಯಸ್ ಪರ್ ದ ರೂಲ್ ನ್ಯೂಮರಿಕಲ್ ಸಂಬಂಧಪಟ್ಟ ಹಾಗೆ ಯೂನಿಟ್ 1, 2ನಿಂದ ಒಂದು ಬರಬೇಕಂತ ಇದೆ. ಎರಡರಲ್ಲಿ ಒಂದು, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರೋಸ್ಟಾಟಿಕ್ನಿಂದ ಅಂದರೆ ಚಾರ್ಜಸ್ ಆ್ಯಂಡ್ ಫೀಲ್ಡ್ನಿಂದ ಒಂದು ವೇಳೆ ನ್ಯೂಮರಿಕಲ್ ಬರೋಂಗಿದ್ರೆ ಪೊಟೆನ್ಷಿಯಲ್ನಿಂದ ಥೇರಿ ಬರುತ್ತೆ. ಥೇರಿ ಒಂದು ವೇಳೆ ಪೊಟೆನ್ಷಿಯಲ್ನಿಂದ ನ್ಯೂಮರಿಕಲ್ ಬಂದರೆ ಅಲ್ಲಿ ಮೊದಲನೇ ಒಂದು ಚಾಪ್ಟರಿಂದ ನ್ಯೂಮರಿಕಲ್ ಬರುತ್ತೆ. ಈ ರೀತಿ ವೇರಿ ಆಗುತ್ತೆ ಅಂದ್ಕೊಳ್ಳಿ. ಓಕೆ, ಅಂದರೆ ಒಂದು ಕಡೆ ನ್ಯೂಮರಿಕಲ್ ಬಂದರೆ ಇನ್ನೊಂದು ಕಡೆ ಥೇರಿ, ಇನ್ನೊಂದು ಕಡೆ ನ್ಯೂಮರಿಕಲ್ ಬಂದರೆ ಇನ್ನೊಂದು ಕಡೆ ಥೇರಿ, ಈ ರೀತಿ ಯೂಸಲಿ ಸ್ವಿಚ್ ಮಾಡ್ತಾರೆ. ಆ್ಯಸ್ ಪರ್ ದ ರೂಲ್ ಏನಪ್ಪ ಅಂದರೆ ಯೂನಿಟ್ 1, 2ನಿಂದ ಒಂದು, 3, 4ನಿಂದ ಒಂದು, ಈ ರೀತಿ ಇದೆ. ಸೊ ಹಾಗಾಗಿ ಈ ಚಾಪ್ಟ್ರಲ್ಲಿ ನ್ಯೂಮರಿಕಲ್ ಕೇಳಬೇಕು ಅನ್ನೋಂಗಿತ್ತು ಅಂತಂದರೆ ನೀವು ರೇ ಆಪ್ಟಿಕ್ಸಿಂದ ಸ್ಪ್ಲಿಟ್ ಅಪ್ ಕ್ವಶನ್ಸ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಇದು ವೇರಿ ಮಾಡುವಂಥ ಅಧಿಕಾರ ಇದೆ. ಏನು ಬ್ಲೂ ಪ್ರಿಂಟ್ ನೋಡ್ತಾ ಇದ್ದಾರೆ ಅದು ಫಾರ್ ರೆಫರೆನ್ಸ್ ಇದೆ. ಒಟ್ಟಾಗಿ 7 ಮಾರ್ಕ್ಸ್ ಈ ಒಂದು ಚಾಪ್ಟರ್ಗೆ ಇದೆ. ಆಯಿತಾ, MCQ ಫಿಲ್ ಇನ್ ದ ಬ್ಲ್ಯಾಂಕ್ ಮತ್ತು ಮೇಲೆ ಈ ಒಂದು 5 ಮಾರ್ಕ್ಸ್ ಸಂಬಂಧಪಟ್ಟಾಗ ನಾವು ನೋಡಿದಾಗ, ಅಂದರೆ ಸ್ಪ್ಲಿಟ್ ಅಪ್ ಕ್ವಶನ್ಸ್ ಬಂದರೆ ಹೆಂಗೆ ಬರ್ಬೋದು, 1+2+2 ಬರ್ಬೋದು, 2+3 ಬರ್ಬೋದು, 1+1+3 ಬರ್ಬೋದು, 1+4 ಬರ್ಬೋದು. ಇದು ಅಂದರೆ ಪ್ರೊಬಾಬಿಲಿಟೀಸ್. ಸೊ ಈ ರೀತಿ ನಮಗೆ ಅವ್ರು ಹೆಂಗೆ ಬೇಕಾದರೂ ಕೇಳ್ಬೋದು. ಇದು ಟೋಟಲಿ ಡಿಪೆಂಡ್ಸ್ ಆನ್ ಕ್ವಶನ್ ಪೇಪರ್ ಸೆಟ್ ಮಾಡೋರ ಮೇಲೆ ಇರುತ್ತೆ. ಈ ಒಂದು ಸ್ಪ್ಲಿಟ್ ಅಪ್ ಕ್ವಶನ್ಸಲ್ಲಿ ಆ ಚಾಪ್ಟರ್ಲಿಂದ ಯಾವುದೇ ಒಂದು ಕ್ವಶನ್ಸ್ ಬೇಕಾದ್ರೆ ಕೇಳ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಈಗ 2+ ನಾನು ಇದನ್ನು ತೊಗೊಂಡ್ರೆ 1+2+2 ತೊಗೊಂಡ್ರೆ 1 ಮಾರ್ಕ್ಸಿಗೆ ಏನೊಂದು ಡೆಫಿನೇಷನ್ ಕೇಳ್ಬೋದು, 2 ಮಾರ್ಕ್ಸ್ಗೆ ಹೈಗನ್ಸ್ ಪ್ರಿನ್ಸಿಪಲ್ ಕೇಳ್ಬೋದು, ಮತ್ತು 2 ಮಾರ್ಕ್ಸ್ಗೆ ಬೇಕಾದರೆ ಪೊಲರೈಸೇಷನ್ ಆಫ್ ಲೈಟ್ಗೆ ಸಂಬಂಧಪಟ್ಟಾಗೆ ಕ್ವಶನ್ಸಾಗಿ ಕೇಳ್ಬೋದು. ಒಟ್ಟಾಗಿ ಅದೇ ಚಾಪ್ಟರಿಂದ ಕೇಳಬೇಕಂತ ಇರುತ್ತೆ. ಓಕೆ, ಅಂದರೆ ಬೇರೆ ಬೇರೆ ಕಾನ್ಸೆಪ್ಟ್ ಇದ್ದರೂ ಸಹ ಅವ್ರು ಮಿಕ್ಸ್ ಮಾಡಿ ಸ್ಪ್ಲಿಟ್ ಅಪ್ ಕ್ವಶನ್ಸ್ ಕೇಳ್ಬೋದು. ಫೈನ್. ಹಾಗಾಗಿ ನಿಮಗೆ 1 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಲಿ, 3 ಮಾರ್ಕ್ಸ್ ಆಗಲಿ, 5 ಮಾರ್ಕ್ಸ್ ಆಗಲಿ ಕಂಪಲ್ಸರಿ ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ಇನ್ನೊಂದು ರೂಲ್ಸ್ ಏನು ಹೇಳ್ತಪ್ಪ ಅಂದರೆ, 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಸಿಂಪಲ್ ಇರುವಂಥ ನ್ಯೂಮರಿಕಲ್ಸ್ ಯಾವುದೇ ಚಾಪ್ಟರಿಂದ ಕೇಳ್ಬೋದು. ಅಂದರೆ ಆ್ಯಸ್ ಪರ್ ದ ಯಾವುದೇ ರೀತಿ ಚಾಪ್ಟರ್ ವೇಟೇಜಲ್ಲಿ ಹೆಚ್ಚಿನ ಒಂದು ಬದಲಾವಣೆ ಆಗ್ತೇನೆ. ಅಂದರೆ 3 ಮಾರ್ಕ್ಸಿಂದ ಈ ಚಾಪ್ಟರಿಂದ ನೀವು ಬೇಕಾದರೂ ನ್ಯೂಮರಿಕಲ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, 5 ಮಾರ್ಕ್ಸ್ ನ್ಯೂಮರಿಕಲ್ಸ್ನ ಸಹ ಅಲ್ಲಿ ಕೇಳಬಹುದು. ಓಕೆ, ಟೋಟಲಿ ಡಿಪೆಂಡ್ಸ್ ಆನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಬ್ಯಾಂಗ್ಳೂರು ರೀಸನಿಂದ ಆಗಿರ್ಬೋದು, ಮೈಸೂರು ರೀಸನಿಂದ ಆಗಿರ್ಬೋದು, ಬೆಲ್ಗಾಮ್ ಆಗಲಿ, ಕಲಬುರಗಿ ರೀಸನಿಂದ ಆಗಲಿ, ಯೂಸಲಿ ರ್ಯಾಂಡಮ್ಲಿ 3 ಪೇಪರ್ ಸೆಟ್ ಮಾಡ್ತಾರೆ ಅಂದ್ಕೊಳ್ಳಿ. ಅದರಲ್ಲಿ ಒಂದು ಕೆಲವು ಲೆಕ್ಚರ್ಸ್ಗಳು ಡೈನಾಮಿಕ್ ಆಗಿದ್ದು ಸ್ವಲ್ಪ ಪೇಪರ್ ಟ್ವಿಸ್ಟ್ ಮಾಡೋಣ, ಆ್ಯಸ್ ಪರ್ ದ ರೂಲ್ ಹೋಗೋಣ ಅನ್ನಂಗಿದ್ರೆ ಅದು ಅವ್ರ ಮೇಲೆ ಬಿಟ್ಟಿರುವಂಥದ್ದು. ಕೆಲವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಮೊದಲನೇ ಪ್ರಶ್ನೆ ಚಾಪ್ಟರ್ 1ಇಂದನೇ ಬರುತ್ತೆ, 2ನೇ ಪ್ರಶ್ನೆ ಈ ರೀತಿ ನಂಬರ್ಸ್ ಸಹ ಹೇಳ್ತಾರೆ, ಇವೆಲ್ಲ SLCನಲ್ಲಿ ಇರುತ್ತೆ. ಬಟ್ ಇಲ್ಲಿ ಬದಲಾವಣೆ ಆಗ್ಬೋದು. ಯಾಕಂದರೆ ಫಾರ್ ಎಕ್ಸಾಂಪಲ್ 2016ನಲ್ಲಿ ಮ್ಯಾಥಮೆಟಿಕ್ಸ್ ಪೇಪರ್ ನೀವು ಚೆಕ್ ಮಾಡಿದಾಗ ಮೊದಲನೇ ಪ್ರಶ್ನೆನೇ ಇಂಟಿಗ್ರೇಷನ್ ಇದೆ. ಸೊ ಅಂದರೆ ಇದು ಯಾವುದೇ ರೀತಿ ನಂಬರ್ಸ್ ಫಿಕ್ಸ್ ಇರೋದಿಲ್ಲ, ಇದು ವೇರಿ ಆಗುತ್ತೆ. ಓಕೆ, ಕೆಲವು ಕಡೆ ನೋಡಿದರೆ ನಿಮ್ಮ ಕಾಲೇಜಲ್ಲಿ 23 ಕ್ವಶನ್ ನಂಬರ್ ಇದೇ ಚಾಪ್ಟ್ರಿಂದ ಹಿಂಗೇನು ಬರೀತಾರೆ ನೋಡಿ, ಮೇ ಬಿ ಹೈ ಪ್ರೊಬಾಬಿಲಿಟಿ ರೀತಿ ಬರ್ಬೋದು. ಬಟ್ ಆ್ಯಸ್ ಪರ್ ದ ರೂಲ್ ಅದು ಬದಲಾವಣೆಯೂ ಸಹ ಆಗ್ಬೋದು. ಇದು ನಿಮ್ಮೆಲ್ಲರಿಗೂ ತಿಳಿದಿರಲಿ. ಓಕೆ, ಸೊ ಎನಿವೆ, ಸೊ ಲೆಟ್ ಸ್ಟಾರ್ಟ್. ಇಲ್ಲಿ ನೋಡಿ, ಈ ಚಾಪ್ಟ್ರಲ್ಲಿ ನಾನು 1 ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಸ್ಟ್ರಾಂಗ್ ರೆಕಮೆಂಡ್ ಮಾಡ್ತೀನಿ ಎಲ್ಲ ಮಕ್ಕಳಿಗೂ, ಡೆಫಿನಿಷನ್ಸ್ ದಯವಿಟ್ಟು ಎಲ್ಲ ಓದ್ಕೊಳ್ಳಿ. ಓಕೆ, ಸೊ ಅದು ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದ್ದೀನಿ. ವೇವ್ ಫ್ರಂಟ್ ಆಗಿರ್ಬೋದು, ಕೋಯರೆಂಟ್ ನಾನ್ ಕೋಯರೆಂಟ್ ಸೋರ್ಸಸ್ ಆಗಿರ್ಬೋದು, ರೈಟ್. ಸೊ ಆಮೇಲೆ ಇಂಟರ್ಫರೆನ್ಸ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ನಾನು ನಿಮಗೆ ಆಲ್ರೆಡಿ ಕೊಟ್ಟಿದ್ದೇನೆ. ಇವೆಲ್ಲ ನಿಮಗೆ ಡೆಫಿನಿಷನ್ಸ್ನ ಕಂಪಲ್ಸರಿ ಸ್ಟಡಿ ಮಾಡಬೇಕಾಗತ್ತೆ. ಮತ್ತು ರಿಸಲ್ವಿಂಗ್ ಪವರ್ ಆಫ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಸಂಬಂಧಪಟ್ಟಾಗ ಯೂಸಲಿ ಡೆಫಿನಿಷನ್ಸ್ ಯೂಸಲಿ ಕೇಳ್ತಾರೆ. MCQ ಅಂದ ತಕ್ಷಣ ಇಲ್ಲ ಈ ಡೆಫಿನಿಷನ್ ಬರೋದಿಲ್ಲ ಅಂತ ಜರ ಕನ್ಫ್ಯೂಷನ್ ಮಾಡ್ಕೊಳ್ತಾ, ಆ ರೀತಿ ಇರೋದಿಲ್ಲ. ಡೆಫಿನಿಷನ್ 2 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, 5 ಮಾರ್ಕ್ಸ್ ಸ್ಪ್ಲಿಟ್ ಟೈಪ್ನಲ್ಲಿ ಆಗಿರ್ಬೋದು ಕಾಮನ್ಲಿ ಕೇಳ್ತಾನೆ. ಓಕೆ, ಸೊ ಹಂಗಾಗಿ ಇಲ್ಲಿರುವಂಥ ಎಲ್ಲ ಡೆಫಿನಿಷನ್ಸ್ನ ದಯವಿಟ್ಟು ಓದಿ. ಒಟ್ಟಲ್ಲಿ ಈ ಚಾಪ್ಟ್ರಲ್ಲಿ ಬರುವಂತಹ ಎಲ್ಲ ಡೆಫಿನಿಷನ್ಸ್ ನಿಮಗೆ ಗೊತ್ತಿರಬೇಕು. ಓಕೆ,
ಟರ್ಮ್ಸ್ ಎಲ್ಲ ಪರ್ಫೆಕ್ಟಾಗಿ ಆಲ್ಮೋಸ್ಟ್ ಎಲ್ಲಿ ನಾನು ಮ್ಯಾಕ್ಸಿಮಮ್ ಮುಖ್ಯವಾಗಿರುವಂಥ ಡೆಫಿನೇಷನ್ಸ್ ಎಲ್ಲಿ ಕೊಟ್ಟಿದ್ದೀನಿ ಎಲ್ಲ ಡೆಫಿನೇಷನ್ಸ್ ದಯವಿಟ್ಟು ನೋಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಇಲ್ಲಿ 2 ಮಾರ್ಕ್ಸ್ ಸಂಬಂಧಪಟ್ಟಾಗೆ ಇನ್ನೊಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಾಗಿ ಇನ್ನೊಂದು ಹೊಸ ಚಾನಲ್ ಇದೆ, ಓಕೆ, ಕರ್ನಾಟಕ PUC ಆನ್ಲೈನ್ ಅಂತ. ಆ ಚಾನಲಲ್ಲಿ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಾಗಿ ಮತ್ತು ಲೈವ್ ಕ್ಲಾಸಸ್ ಅವೈಲೇಬಲ್ ಮಾಡ್ತಾ ಇದ್ದಾನೆ. ಅದು ಲೈವ್ ಕ್ಲಾಸ್ ಯೂಸಲಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಳ್ತಾರೆ ಅವ್ರಿಗೆ ಮಾತ್ರ ಯೂಸಲಿ ನೋಟಿಫಿಕೇಶನ್ ಹೋಗುತ್ತೆ. ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಬೋದು. ಮ್ಯಾಕ್ಸಿಮಮ್ ಕಂಟೆಂಟಲ್ಲಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಈ ಚಾನಲ್ ಸ್ಲೋಲಿ ಏನಪ್ಪ ಆಲ್ಮೋಸ್ಟ್ KCT ನೀಟ್ ಗೈಡೆನ್ಸ್ಗೆ ಸ್ವಿಚ್ ಆಗುತ್ತೆ. ಸೊ ಎನಿವೆ ಇಂಟ್ರೆಸ್ಟ್ ಇದ್ದರೆ ಅಲ್ಲಿ ಬೇಕಾದರೆ ನೀವು ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆನಿಫಿಟ್ ತೆಗೆದುಕೊಳ್ಬೋದು. ಅಲ್ಲಿ ಯೂಸಲಿ ಆಲ್ಮೋಸ್ಟ್ PCMB ನಿಮಗೆಲ್ಲ ಅಲ್ಲಿ ಅವೈಲೇಬಲ್ ಮುಂದೆ ಫ್ಯೂಚರಲ್ಲಿ ಆಗುತ್ತೆ. ಒಟ್ಟಲ್ಲಿ ನಿಮ್ಮ ಜೂನಿಯರ್ಸ್ಗೆ ಅಲ್ಲಿ ಅವೈಲೇಬಲ್ ಆಗುತ್ತೆ. ಓಕೆ, 2 ಮಾರ್ಕ್ಸ್ ಸಂಬಂಧಪಟ್ಟಾಗ ಹೇಳಬೇಕು ಅಂದ್ರೆ ನೋಡಿ, ಕಾಮನ್ಲಿ ಇಲ್ಲ ಮೆಥಡ್ಸ್ ಆಫ್ ಅಚೀವಿಂಗ್ ಹೈ ರಿಸಲ್ವಿಂಗ್ ಪವರ್ ಏನಿದೆ ನೋಡಿ, ರಿಸಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಆಗಲಿ ಟೆಲಿಸ್ಕೋಪ್ ಆಗಲಿ ಅದನ್ನು ಪರ್ಫೆಕ್ಟಾಗಿ ಅದರ ಒಂದು ಫಾರ್ಮುಲಾ ಜೊತೆ ನೀವೆಲ್ಲ ಕಲಿಬೇಕು. ಮತ್ತು ಆಮೇಲೆ ಪರ್ಸನಲ್ ಡಿಸ್ಟೆನ್ಸ್ ಸಂಬಂಧಪಟ್ಟಾಗ ಕೇಳ್ತಾರೆ ನೋಡಿ, ರಿಸಲ್ವಿಂಗ್ ಪವರ್ ಆಫ್ ಟೆಲಿಸ್ಕೋಪ್ ಸಂಬಂಧಪಟ್ಟಂಗೆ ಆಗಿರ್ಬೋದು, ಮತ್ತು ಫ್ಯಾಕ್ಟರ್ಸ್ ಆನ್ ವಿಚ್ ಡಿಪೆಂಡ್ಸ್ ಆಗಲಿ ಎರಡೂ ಕಲಿಬೇಕು ನೀವು. ಫ್ಯಾಕ್ಟರ್ಸ್ ಆಗಿರ್ಬೋದು ಮತ್ತು ಆಮೇಲೆ ಫಾರ್ಮುಲಾ ಕಲಿತ್ರೆ ನಿಮಗೆ ಅದು ಫ್ಯಾಕ್ಟರ್ಸ್ ಬಂದೇ ಬರುತ್ತೆ. ಓಕೆ, ಆಮೇಲೆ ಇದೂ ಕ್ವಶನ್ ಇದೆ, ಇದನ್ನು ಇಂಪಾರ್ಟೆಂಟ್ ಆಗಿರುವಂಥದ್ದು. ಪ್ರೊಡ್ಯೂಸಿಂಗ್ ಪ್ಲೇನ್ ಪೋಲರೈಸ್ಡ್ ಲೈಟ್ ಅದನ್ನು ಓನ್ಲಿ ಮೆನ್ಷನ್ ಮಾಡಬೇಕಿಲ್ಲಿ. ಓಕೆ, ಮತ್ತು ಆಮೇಲೆ ಹೈಗನ್ಸ್ ಪ್ರಿನ್ಸಿಪಲ್ ಇಟ್ಸ್ ವೆರಿ ಇಂಪಾರ್ಟೆಂಟ್, ರೈಟ್. ಆಮೇಲೆ ಕನ್ಸ್ಟ್ರಕ್ಟಿವ್ ಮತ್ತು ಈ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಡೈರೆಕ್ಟ್ಲಿ ನಿಮಗೆ ಕಂಡೀಷನ್ಸ್ ಇಷ್ಟೇ ನಿಮಗೆ ಕೇಳಬಹುದು. ಪಾತ್ ಆ್ಯಂಡ್ ಫೇಸ್ ಡಿಫ್ರೆನ್ಸ್ ಎರಡನ್ನ ಕಲಿಬೇಕು ನೀವು. ಓಕೆ, ಡೈರೆಕ್ಟ್ಲಿ ಅದನ್ನು 2 ಮಾರ್ಕ್ಸಿಗೆ ಕೇಳಬಹುದು ಅವರು. ಆಮೇಲೆ ಎರಡು ಕೊಟ್ಟಿದ್ದೀನಿ ಇಲ್ಲಿ, ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅದ, ದಿಸ್ ವೆರಿ ಇಂಪಾರ್ಟೆಂಟ್, ನೋಡ್ಕೊಳ್ಳಿ, ಮಿಸ್ ಮಾಡ್ಕೊಳ್ಳೋದು ಬೇಡ. ಆಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಫ್ರಿಂಜ್ ವಿಡ್ತ್ ಸಂಬಂಧಪಟ್ಟಾಗೂ ಸಹ ಏನಪ್ಪ ಅಂತಂದರೆ ಫ್ಯಾಕ್ಟರ್ಸ್ ಕೇಳ್ಬೋದು. ಆಮೇಲೆ ಈ ಒಂದು ಗ್ರಾಫ್ ಸೈಜಲ್ಲಿ ನಿಮಗೆ ಕೇಳ್ತಾನೆ. ಓಕೆ, ಇದು ಡಿಫ್ರಾಕ್ಷನ್ ಆಫ್ ಲೈಟ್ ಸಂಬಂಧಪಟ್ಟಾಗೆ ನೋಡ್ಕೊಳ್ಳಿ. ರಿಸಲ್ವಿಂಗ್ ಪವರ್ ಆಫ್ ಮೈಕ್ರೋಸ್ಕೋಪ್ ಆಗಲಿ ಮತ್ತು ಆಮೇಲೆ ಈ ಒಂದು ಟೆಲಿಸ್ಕೋಪ್ ಆಗಲಿ ಎರಡೂ ನೋಡ್ಕೊಳ್ಳಿ. ಓಕೆ, ಹೆಂಗೆ ಇನ್ಕ್ರೀಸ್ ಮಾಡ್ಬೋದು ಮತ್ತು ಆಮೇಲೆ ಫ್ಯಾಕ್ಟರ್ಸ್ ಡಿಪೆಂಡ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೋ ಆಗಿರ್ಬೋದು. ಓಕೆ, ಸೊ ಆಮೇಲೆ ಈ ಒಂದು ಪೋಲರೈಸೇಷನ್ ಸಂಬಂಧಪಟ್ಟಾಗ ಲಾ ಏನೋ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ಇದನ್ನು ಸಹ ಒಂದು ಸಲ ನೋಡ್ಕೊಳ್ಳಿ. ಥಿಯರಿ ಯೂಸಲಿ ಭಾಳ ಸಿಂಪಲ್ ಇದೆ ವೇವ್ ಆಪ್ಟಿಕ್ಸ್ನಲ್ಲಿ. ಆಮೇಲೆ 3 ಮಾರ್ಕ್ಸ್ ಸಂಬಂಧಪಟ್ಟಾಗೆ ನೋಡಿ, 3 ಅಥವಾ 4 ಅಂತ ಅಂದ್ಕೊಳ್ಳಿ. ಓಕೆ, ಸ್ವಲ್ಪ ಹಿಂದಿದ್ರೆ 4 ಅಂತ ಮೆನ್ಷನ್ ಮಾಡ್ತಾನೆ. ಓಕೆ, ಸ್ಮಾಲ್ ಇದ್ದರೆ ಯೂಸಲಿ 3 ಮಾರ್ಕ್ಸ್ ಅಂದ್ಕೊಳ್ಳಿ. ಇದು ಭಾಳ ಮುಖ್ಯವಾಗಿರುವಂಥದ್ದು. ರಿಫ್ಲೆಕ್ಷನ್ ಆಫ್ ಲೈಟ್ ಆಗಿರ್ಬೋದು ಮತ್ತು ರಿಫ್ರಾಕ್ಷನ್ ಆಫ್ ಲೈಟ್, ಮತ್ತು ಇನ್ನೊಂದು ರಿಫ್ಲೆಕ್ಷನ್ ಆಫ್ ಲೈಟ್ ಸಂಬಂಧಪಟ್ಟಾಗಿ ನೋಡಿ, ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿದ್ದೇನೆ, ಒಂದ್ಸಲ ಚೆಕ್ ಮಾಡಿ ಡೀಟೇಲ್ ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೇನೆ. ಯಾವ ರೀತಿ ಆ್ಯಂಗಲ್ ಆ್ಯಕ್ಚುಲಿ ಇರುತ್ತೆ, ಯಾವ ರೀತಿ ನಾವು ಡ್ರಾ ಮಾಡಬೇಕನ್ನೋದಲ್ಲಿ ತೋರಿಸಿದ್ದೇನೆ. ಯೂಸಲಿ ಅಲ್ಲಿ ಇನ್ನೊಂದು ರಾಂಗ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ. ನೋಡಿ, ಒಂದು ವೇಳೆ ಇನ್ನೂ ಹೆಚ್ಚಿನ ಒಂದು ಯಾವುದೇ ರೀತಿ ನಿಮಗೆ ಡೆರಿವೇಷನ್ಸ್ ಏನೋ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿದಾಗ ಡೆಫಿನೆಟ್ಲಿ ಅದ್ರ ಮೇಲೆ ವೀಡಿಯೋ ಮಾಡ್ತೇನೆ. ಓಕೆ, ಸೊ ಆಮೇಲೆ ಈ ಒಂದು ಡಬಲ್ ಸೆಟ್ ಎಕ್ಸ್ಪೆರಿಮೆಂಟ್ ಆಗಿರ್ಬೋದು, ಆಮೇಲೆ 3 ಅಪ್ಲಿಕೇಶನ್ಸ್ ಭಾಳ ಕಾಮನ್ಲಿ ಕೇಳ್ತಾನೆ ಮ್ಯಾಕ್ಸಿಮಮ್ ಜನ. ಅಂದರೆ ಯಾವಾಗ ಈಸಿ ಅನ್ನೋ ಬರ್ತಾರೆ ನೋಡಿ ಮ್ಯಾಟ್ರ್, ಆ ಸಂದರ್ಭದಲ್ಲಿ ಯೂಸಲಿ ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ. ಓಕೆ, ಆಮೇಲೆ ಇದು ಮುಖ್ಯವಾಗಿರುವಂಥದ್ದು ಇಂಟರ್ಫರೆನ್ಸ್ ಆಗಲಿ ಕನ್ಸ್ಟ್ರಕ್ಟಿವ್ ಮತ್ತು ಆಮೇಲೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಸಂಬಂಧಪಟ್ಟ ಹಾಗೆ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾಯಿದ್ರು ಎಲ್ಲ ಫಾರ್ಮುಲಾ ಮತ್ತು ಆಮೇಲೆ ಕಂಡೀಷನ್ಸ್ ನಾನು ಬಿಡಲೇಬೇಕಾಗತ್ತೆ. ಓಕೆ, ಆಮೇಲೆ ಫ್ರಿಂಜ್ ವಿಡ್ತ್ ಸಂಬಂಧಪಟ್ಟಂಗೂ ಸಹ ಡೆರಿವೇಷನ್ ಆಗಿರ್ಬೋದು, ಆಮೇಲೆ ಅದ್ರ ಮೇಲೆ ನ್ಯೂಮರಿಕಲ್ ಸಹ ಮಾಡೋದನ್ನ ಬರೀಬೇಡಿ. ಆಮೇಲೆ ಯಂಗ್ ಡಬಲ್ ಸೆಟ್ ಎಕ್ಸ್ಪೆರಿಮೆಂಟ್ ಆಗಲಿ ಫ್ರಿಂಜ್ ವಿಡ್ತ್ ಸಂಬಂಧಪಟ್ಟ ಭಾಳ ಕಾಮನ್ 90% ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಕಾಮನ್ಲಿ ಕೇಳ್ತಾನೆ. ಓಕೆ, ಸೊ ಆಮೇಲೆ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಆಫ್ ಲೈಟ್ ಇದನ್ನೊಂದ್ಸಲ ನೋಡಿ. ಆಮೇಲೆ ಬ್ರೀಸರ್ಸ್ ಲಾ ಇದು ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿರುವಂತಹ ಎಲ್ಲ ಕ್ವಶನ್ಸ್ ಆಲ್ರೆಡಿ ಇರೋದು, ಯಾವುದೂ ಬಿಡ್ದೇನೆ ಎಲ್ಲನೂ ಕರೆಕ್ಟಾಗಿ ಓದಿ. ಅದ್ರ ಮೇಲಿರುವಂಥ ನ್ಯೂಮರಿಕಲ್ಸ್ ಭಾಳ ಸರಳವಾಗಿರುವಂಥದ್ದು, ಒಂದು ಸಲ ನೋಡ್ಕೊಳ್ಳಿ. ನ್ಯೂಮರಿಕಲ್ಸ್ ಬೇಕಿದ್ದು ಕಮೆಂಟ್ ಸೆಕ್ಷನ್ ಹಾಕಿ ಡೆಫಿನೆಟ್ಲಿ ವೀಡಿಯೋ ಮಾಡಿರ್ತೇನೆ. ಓಕೆ ಫೈನ್, ಯಾರು ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಯಾಕಂದರೆ ಎಲ್ಲ ಮಕ್ಕಳಿಗೂ ಹೆಲ್ಪ್ ಆಗಲಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋ ಯಾವೊಂದು ಕಾನ್ಸೆಪ್ಟ್ ಆಗಿರ್ಬೋದು, ಯಾವುದ್ರ ಮೇಲೆ ಟಾಪಿಕ್ ಮೇಲೆ ವಿಡಿಯೋ ಮಾಡಲಿ ಅಂತ ಸಜೆಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೆಚ್ಚಿಗೆ ಕಮೆಂಟ್ಸ್ ಅದ್ರ ಮೇಲೆ ಬಂದಿರ್ತೋ ಅದ್ರ ಮೇಲೆ ವೀಡಿಯೋ ಮಾಡಿ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಓಕೆ, ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿ ಭಾಳಷ್ಟು ನಿಮಗೆ ಕಂಟೆಂಟ್ ತರಲು ಪ್ರಯತ್ನ ಮಾಡ್ತೇನೆ. ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.